ಏನು ಹೇಳೋಣ ಹೇಳಿ. ಏನು ಬೈಕ್ ಟ್ಯಾಕ್ಸಿ ಬೇಕಾದ್ರೆ ಬೈಕ್ ಟ್ಯಾಕ್ಸಿ ಅವಶ್ಯಕತೆ ಇಲ್ಲ ಸರ್. ಬಟ್ ಏನಂದರೆ ಮಾಡ್ತಾಯಿದ್ದಾರೆ, ಕೋರ್ಟಿಂದ ಅನುಮತಿ ಕೊಟ್ಬಿಟ್ಟಿದ್ದಾರೆ. ಅದಕ್ಕೆ ಅಂತ ಒಂದು ರೂಲ್ಸ್ ಮಾಡಬೇಕು ಪ್ರತಿಯೊಂದಕ್ಕೂ. ಅವ್ರಿಗೊಂದು ವೈಟ್ ಬೋರ್ಡು, ಬ್ಲ್ಯಾಕ್ ಬೋರ್ಡು, ಅವರು ಟ್ಯಾಕ್ಸ್ ಕಟ್ಟೋ ಥರ ಆ ರೀತಿ ಮಾಡಬೇಕು. ಸುಮ್ಮನೆ ಅವರು ಅಂದರೆ ಎಲ್ಲ ವೈಟ್ ಬೋರ್ಡರೆಲ್ಲ ಬರ್ತಾರೆ, ಮಾಡ್ಕೊಂಡು ಹೋಗ್ತಾರೆ. ಯಾರಿಗೂ ಪ್ಯಾಸೆಂಜರ್ಗೂ ಇದಿಲ್ಲ, ಅನುಕೂಲ ಇಲ್ಲ. ಅದರಿಂದ ಯಾವುದೇ ರೀತಿ ಅನುಕೂಲ ಇಲ್ಲ. ಏನೋ ಒಂದಾಗುತ್ತೆ. ಮೊನ್ನೆ ಎಲ್ಲ ಏನೋ ಕಿರುಳ್ಕೊಂಡಿದ್ದಾರೆ, ಏನೋ ಲೇಡೀಸ್ ಸಮಸ್ಯೆಗಳು, ಏನೇನೋ ಇದು ಕಂಪ್ಲೇಂಟ್ಗಳು ಆಯ್ತಾಯಿದೆ. ಅದು ನೋಡಿ ಅವರೇ ಬಗೆಹರಿಸ್ಬೇಕು. ನಮ್ಮಲ್ಲಿ ಏನೂ ಇಲ್ಲ. ನಮಗೂ ಹೊರ್ತಾ ತುಂಬ ಬಿದ್ದುಬಿಟ್ಟಿದೆ. ಬಿಸ್ನೆಸ್ ಇಲ್ಲ, ಸಂಪಾದನೆ ಇಲ್ಲ. ಬೆಳಗ್ಗಿನ ಸಂಜೆವರೆಗೂ ದುಡಿದ್ರು ಒಂದು 600 ದುಡಿಯೋಕ್ಕಲ್ಲ. ಗ್ಯಾಸ್ ಹಾಕಬೇಕು, ಒಂದು 300 ಗ್ಯಾಸೇ ಹೋಗುತ್ತೆ. ಮನೆಗೆ ಏನು ತೊಗೊಂಡೋಗೋಣ, ನಮ್ಮ ಹೆಂಡತಿ ಮಕ್ಕಳು ಹೆಂಗೆ ಸಾಕೋದು, ಎಲ್ಲ ತುಂಬ ತೊಂದರೆ ಇದೆ ಅಷ್ಟೇ. ನಮ್ಮ ಅನಿಸಿಕೆ ಹೇಳಿರೋದು ಇಷ್ಟ. ಅಲ್ಲ, ಈಗ ಆಟೋದವರು ಜಾಸ್ತಿ ದುಡ್ಡು ಕೇಳ್ತಾರೆ, ಮೀಟ್ರ್ ಹಾಕಲ್ಲ ಕೇಳ್ತಾರೆ. ಅಂದರೆ ಮೀಟ್ರ್ ಅಂದರೆ ಈಗೆಲ್ಲ ಓಲಾ ಒಬ್ಬರು ಕೇಳಿದೆ, ಯಾರು ಮೀಟ್ರ್ ಹಾಕಲ್ಲ ಅಂತಾರಲ್ಲ, ಹಾಕಬೇಡಿ ಅಂತ ಹೇಳ್ತಾರೆ ಅವರೇ. ಇವಾಗ ನಾವು ಹಾಕಕ್ಕೆ ರೆಡಿ ಇದ್ದೀವಿ, ಪ್ಯಾಸೆಂಜರ್ ಬಂದು ಕೇಳಬೇಕಲ್ಲ ಮೀಟ್ರ್ ಹಾಕಿ ಅಂದರೆ ಹಾಕ್ತೀವಿ. ಅವರೇ ಬೇಡ, ಎಷ್ಟು ನಾವೇನು ಮಾತಾಡೋಕ್ಕಾಗುತ್ತೆ. ಮೀಟ್ರ್ ಏನಿದೆ ಆ ರೇಟ್ ಹೇಳ್ತೀವಿ. ಅವರೆಲ್ಲ ಅದು ಜಾಸ್ತಿ ಆಯಿತು ಅಂತಾರೆ. ಓಲಾದಲ್ಲಿ ಇಷ್ಟಿದೆ ಅಂತಾರೆ. ಓಲಾದಲ್ಲೇ ಜಾಸ್ತಿ ಇರುತ್ತೆ, ನಾವು ಕೇಳೋದಕ್ಕಿಂತ ಜಾಸ್ತಿ ಇರುತ್ತೆ. 30-40 ರೂಪಾಯಿ ಜಾಸ್ತಿ ಇರುತ್ತೆ ಅದರಲ್ಲೇ. ಆಟೋಗೆ ಎಷ್ಟಿದೆ 1 ಕಿಲೋಮೀಟ್ರಿಗೆ 16 ರೂಪಾಯಿ ಇದೆ, 18 ರೂಪಾಯಿ ಇದೆ, 18 ರುಪೀಸ್ ಇದೆ. ಈಗ 36 ರೂಪಾಯಿ ಮಿನಿಮಮ್ ಇದೆ, 18 ರೂಪಾಯಿ ಇದೆ. ಬೈಕ್ ಟ್ಯಾಕ್ಸಿಗೆ ಎಷ್ಟಿದೆ ನನಗೆ ಗೊತ್ತಿಲ್ಲ. ಏನು ಅವಶ್ಯಕತೆ ಯಾರು ಹತ್ತಲ್ಲ, ಯಾರು ಮೀಟ್ರೆ ಕೇಳ್ತಲ್ಲ. ಕೇಳಿದ್ರೆ ನಾವು ಆಗ್ಬೋದು, ಯಾರು ಕೇಳ್ತಲ್ವಲ್ಲ, ಏನು ಮಾಡೋಕ್ಕಾಗ್ತದೆ. ಕೇಳಿದ್ರೆ ಹಾಕ್ತೀವಿ, ಯಾರು ಕೇಳ್ತಲ್ವಲ್ಲ. ಬೈಕ್ ಟ್ಯಾಕ್ಸಿ ಬಂದ ನಂತರ ಸಾಕಷ್ಟು ಹೊಡೆತ ಸಿಕ್ಕಾಪಟ್ಟೆ ಬಿಟ್ಬಿಟ್ಟಿದೆ. ಅದು ಏನು ಇದೇ ಆಯ್ತಲ್ಲ. ಸಂಪಾದನೆ ಅನ್ನೋದು ತುಂಬ ಮುಳುಗೋಗ್ಬಿಟ್ಟಿದೆ. ಈಗ ಬೆಂಗಳೂರು ಜನ ತುಂಬ ಕಷ್ಟ, ಎಲ್ಲರಿಗೂ ಗೊತ್ತಿರೋ ವಿಷಯನೇ ಅದು. ಪ್ರತಿಯೊಂದಕ್ಕೂ ಕಾಸು ಬೇಕು, ಕಾಸಿಲ್ಲದೆ ಏನೂ ಇಲ್ಲ. ಈ ರೀತಿ ಆಗಿದೆ ನೋಡಿ. ಏನು ಬೇಡಿಕೆ, ಏನು ಸರ್ಕಾರಕ್ಕೆ ಏನು ನಿಲ್ಲಿಸಿದ್ರೆ ತುಂಬ ಒಳ್ಳೆಯದು. ಇನ್ನೇನು ಹೇಳೋಕ್ಕಾಗುತ್ತೆ. ನಾವು ಬೈಕ್ ಟ್ಯಾಕ್ಸಿ ನಿಲ್ಲಿಸಿದ್ರೆ ಎಲ್ಲ ಡ್ರೈವರ್ಸ್ಗೂ ಬಡವ್ರ ಬಗ್ರಿಗೂ ತುಂಬ ಒಳ್ಳೆಯದಾಗುತ್ತೆ. ಟೂ ವೀಲರ್ ಕೇಳಿದ್ದು ಏನು ಮಾಡೋದು, 5 ಗಂಟೆಗೆ ಡ್ಯೂಟಿ ಮುಗೀತದಪ್ಪ, 5 ಗಂಟೆಗೆ ಡ್ಯೂಟಿ ಮುಗೀತದೆ. ಬರ್ತೀವಿ, ಒಂದು 3-4 ಬಾಡಿ ಹೊಡ್ತೀವಿ. ಸಂಬಳದಂಗೆ ಉಳಿತದೆ, ನಮ್ಮ ಖರ್ಚಿಗೆ ಸೇವ್ ಆಗುತ್ತೆ. ಅದಕ್ಕೆ ಗೌರ್ಮೆಂಟವ್ರು ಒಳ್ಳೇದು ಮಾಡವ್ರೆ ಅಂತಾರೆ. ಅವ್ರಿಗೆ ಒಳ್ಳೇದು ಮಾಡ್ಬಿಟ್ಟು ನಮಗೆ ಕೆಟ್ಟದ್ದು ಮಾಡೋದಲ್ಲ. ನಮ್ಮ ಬಾಡಿಗೆನೇ ಸಿಕ್ಕಲ್ವಲ್ಲ ಅಲ್ಲಿ, ಇನ್ನೇನು ಮಾಡೋದಲ್ಲಿ, ಇನ್ನೇನು ಮಾಡ್ತೀರಾ, ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಏನೋ ಮಾಡೋರಲ್ಲ ಅಂದ್ಬಿಟ್ಟು ಸುಮ್ಮನೆ ಆಗಿದೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅಲ್ಲ, ಸಂಸಾರ ಏನು ಮಾಡ್ತೀರಾ, ಬಾಡಿಗೆ ಕಟ್ಟಬೇಕು, ಮಕ್ಳುಗಳು ಓದಿಸ್ಬೇಕು, ಇದು ಮಾಡಬೇಕು, ನೀರು ಬಿಲ್, ಲೈಟ್ ಬಿಲ್ಲು ಅವೆಲ್ಲ ಇದು ನೋಡಿಕೊಂಡೇ ಇದು ಮಾಡಬೇಕು. ಇವ್ರು ಮಾಡಿರೋದು ತಪ್ಪು ಕೆಲಸ ಇದು ಮಾಡಿರೋದು ತಪ್ಪು ಕೆಲಸ ಇದು. ಇವಾಗ ಆಟೋ ಡ್ರೈವರ್ ನೈಟ್ ಎಂಡೇ ಸಾಯ್ತಾರೆ ರೋಡಲ್ಲಿ. ಎಷ್ಟು ಆಟೋಗಳು ನಿಂತಿರ್ತದೆ, ಎಷ್ಟು ಇದು ನಿಂತಿರ್ತದೆ. ಮನೆ ಮಠ ಎಲ್ಲ ಬಿಟ್ಬಿಟ್ಟು ಊರುಗಳು ಬಿಟ್ಟು ಬಂದು ಇದು ಮಾಡಿ, ಇವ್ರು 5 ಗಂಟೆಗೆ ಡ್ಯೂಟಿ ಮುಗಿಸ್ಕೊಬಂದು ರಾತ್ರಿ 10 ಗಂಟೆ ಓಡಿಸ್ಕೊತೀನಿ, ನನಗೆ ಮೇಂಟೆನೆನ್ಸ್ ಖರ್ಚಿಗೆ ಕಾಸಾಗುತ್ತೆ ಅಂದ್ಬಿಟ್ಟು ಇದು ಮಾಡಿದ್ರೆ ಯಾರು ಇದು ಮಾಡ್ತಾರೆ. ಈ ಸರ್ಕಾರ ಮಾಡಿರೋ ತಪ್ಪು ತಾನೆ, ಅಷ್ಟೇ ಸರ್, ಬೇರೆ ಇನ್ನೇನಿಲ್ಲ. ಏನು ಕೇಳ್ತೀರ, ಒಟ್ಟಿನಲ್ಲಿ 2 ವೀಲರ್ ನಿಲ್ಲಿಸ್ಬೇಕು. 2 ವೀಲರ್ ನಿಲ್ಸಿದ್ರೆ ಎಲ್ಲ ಸರ್ ಹೋಗುತ್ತೆ. ನಮಗೂ ಏನೋ ಸುಮಾರು ಹೊಟ್ಟೆಪಾಡು ನಮ್ಮದು. ಬೆಳಗ್ಗೆ ಬಂದರೆ ಸಾಯಂಕಾಲದವರೆಗೂ ನಾವು ಮೀಟ್ರ್ ಹಾಕೊಂಡೇ ಹೊಡಿತೀವಿ. ಏನು ಎಕ್ಸ್ಟ್ರಾ ಏನೋ 500-1000 ಯಾರೂ ಕೇಳಲ್ಲ. ಒಂದು 100 ರೂಪಾಯಿ ಬಾಡಿಗೆಗೂ 10 ರೂಪಾಯಿ 20 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರೆ ಯಾಕಪ್ಪ ಕೇಳ್ತೀಯ, ನೀವು ಮೀಟ್ರ್ ಕೊಟ್ಟಿಲ್ಲ, ಮೀಟ್ರ್ ಹಾಕು ಅಂತಾರೆ, ಒಬ್ಬೊಬ್ರು ಹಾಕ್ಬೇಡ ಅಂತಾರೆ. ಏನು ಮಾಡ್ತಾರೆ, ಏನು ಮಾಡೋಕ್ಕಲ್ಲ. ಹಿಂಗಾಗಿರೋದಕ್ಕೆ ಸರ್ಕಾರ ಬಂದೇ ನಮ್ಗೆ ಇದಾಗ್ಬಿಟ್ಟಿರೋದು. ನೈಟ್ ಟೈಮಲ್ಲಿ ಆಟೋದವ್ರು ಜಾಸ್ತಿ ಕೇಳ್ತಾರೆ. ಎಲ್ಲಿ ಸರ್, ನೈಟಲ್ಲಿ 9 ಗಂಟೆ ಆದ್ರೇ ಜನನೇ ಇರೋಲ್ಲ ರೋಡಲ್ಲಿ, ಆಟೋಗೂ ಹೋಗ್ತಲ್ಲ, ಏನೂ ಇಲ್ಲ, ಪಬ್ಲಿಕ್ಕೇ ಇರೋಲ್ಲ 9 ಗಂಟೆ ಆದಮೇಲೆ. ಇನ್ನೆಲ್ಲಿ ಸರ್ ನಡೀತದೆ ಬಿಸ್ನೆಸ್ಸು. ನೈಟಲ್ಲಿ ಕೇಳ್ತಾರೆ ಅಂದರೆ ಯಾರೋ 100ಕ್ಕೆ ಒಬ್ಬ ಮಾಡೋದಕ್ಕೆ ಎಲ್ಲರಿಗೂ ಅದು ತಪ್ಪೇನೇ. ಅದು ನಡೆದ್ರು ತಾನೇ ಬಿಸ್ನೆಸ್ ಇದು ಮಾಡೋದವರು, ನಡೆದಿಲ್ಲ ಅಂದ್ರೆ ಏನು ಮಾಡ್ತಾರದು. ಸರ್ಕಾರಕ್ಕೆ ಇದು ಮಾಡವ್ರೆ, ಅದೇನೋ ಮಾತಾಡ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.